ನಮಸ್ಕಾರ ವೀಕ್ಷಕರೇ, ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನವರಾತ್ರಿಯ ಕೊನೆಯ ದಿನ ಇವತ್ತು ಸಿದ್ಧಿದಾತ್ರಿಯನ್ನ ಪೂಜಿಸುವಂತಹ ದಿನ. ಇವತ್ತು ನಾವು ಸಿದ್ಧಿದಾತ್ರಿ ದೇವಿಯನ್ನ ಹೇಗೆ ಪೂಜೆ ಮಾಡಬೇಕು, ಈ ಸಿದ್ಧಿದಾತ್ರಿ ದೇವಿಯನ್ನ ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರೆ ನಮಗೆ ಫಲಗಳನ್ನು ಕರುಣಿಸ್ತಾಳೆ, ಹಾಗೆ ಯಾವ ನೈವೇದ್ಯವನ್ನು ಇಡಬೇಕು, ಹಾಗೆ ಈ ವಿಜಯದಶಮಿ ಆಯುಧ ಪೂಜೆ ಮಹತ್ವಗಳು ಏನು, ಇವತ್ತಿನ ದಿನ ನಾವು ಯಾವ ರೀತಿ ಪೂಜೆ ಮಾಡಿದ್ರೆ ನಮ್ಮ ಸಂಕಲ್ಪಗಳೆಲ್ಲ ಸಿದ್ಧಿ ಆಗತ್ತೆ ಅನ್ನೋ ವಿಷಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಿಇಒ ಆಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅಮ್ಮ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಗುರುಗಳೇ. ಮೊದಲಿಗೆ ಗುರುಗಳೇ, ನವರಾತ್ರಿಯ ಕೊನೆಯ ದಿನ ಇವತ್ತು, ಸಿದ್ಧಿದಾತ್ರಿಯನ್ನ ಪೂಜಿಸುವಂತಹ ದಿನ. ಇವತ್ತು ಎಷ್ಟು ಮಹತ್ವವನ್ನ ಪಡೆದಿದೆ ನವರಾತ್ರಿಯ ಕೊನೆಯ ದಿನ, ಹಾಗೆ ಈ ಸಿದ್ಧಿದಾತ್ರಿಯ ಉಗಮ ಹೇಗಾಯಿತು ಗುರುಗಳೇ? ಖಂಡಿತ. ನವರಾತ್ರಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ನವರಾತ್ರಿ ಮುಗಿದೇ ಹೋಯ್ತು. ಹೌದು. ಇತ್ತೀಚೆಗೆ ಒಂದು ದಿನ ಎಷ್ಟು ಬೇಗ ಕಳೆದು ಹೋಗ್ತಾ ಇದೆಯೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಕೊರೋನಾ ಎಂಬತಕ್ಕಂಥ ಒಂದು ಮಹಾಮಾರಿ ಕಾಯಿಲೆ ಬಂದು ಹೋದ ಮೇಲಿಂದ ಜನ ಅವರವರ ಕೆಲಸದಲ್ಲಿ ಜಾಸ್ತಿ ಅಚ್ಚುಕಟ್ಟಾಗಿ ತೊಡಗಿಸ್ಕೊಂಡು ಜಾಸ್ತಿ ಕೆಲಸದ ವಿಚಾರವಾಗಿ ಮುಂದುವರಿತಿರೋ ಕಾರಣದಿಂದ ದಿನ ಹೇಗೆ ಕಳೆದೋಗ್ತಾ ಇದೆಯೋ ಅನ್ನೋದನ್ನ ಮರ್ತು ಹೋಗ್ತಾ ಇದ್ದಾರೆ. ಹೌದು. ಹಬ್ಬಗಳೆಲ್ಲ ಎಷ್ಟು ಬೇಗ ಕಳೆದೋಯ್ತು, ಗೌರಿ ಗಣೇಶ ಕಳೆದೋಯ್ತು, ಎಲ್ಲವೂ ಕಳೆದೋಯ್ತು. ನವರಾತ್ರಿ 9ನೇ ದಿನಕ್ಕೆ ಬಂದ್ಬಿಟ್ವಿ ನಾವು. ನವರಾತ್ರಿನೂ ಕಳೆದೋಗುತ್ತೆ, ನಾಳೆ ವಿಜಯದಶಮಿ. ನಾಳೆ ವಿಜಯದಶಮಿ, ಇನ್ನೇನಗೋ ಈಗೋ ಅಂತಂದ್ರೆ ದೀಪಾವಳಿ, ಎಲ್ಲವೂ ಕೂಡ ಬರುತ್ತೆ. ಇನ್ನ ನವರಾತ್ರಿಯ 9ನೇ ದಿನ ದೇವಿ ಸಿದ್ಧಿದಾತ್ರಿ. ಸಿದ್ಧಿ ದಾತ್ರಿ. ಸಿದ್ಧಿ ಅಂತಂದ್ರೆ ಏನು? ಎಲ್ಲಾ ರೀತಿ ಇರ್ತಕ್ಕಂಥ ಶಕ್ತಿಗಳನ್ನೂ ಕೂಡ ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥದ ಪದವೇ ಸಿದ್ಧಿ. ಅದನ್ನ ಎಂಥದ್ದೇ ವಿಚಾರ ಇರಲಿ, ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಅದನ್ನ ಸಿದ್ಧಿಪಡಿಸ್ಕೋಬೇಕು. ಹೌದು. ಆ ಸಿದ್ಧಿ ಎಂಥದ್ದೇ ಕೆಲಸ ಇರಲಿ, ಎಂಥದ್ದೇ ವಿಚಾರ ಇರಲಿ, ಎಂಥದ್ದೇ ವರ ಇರಲಿ, ಎಂಥದ್ದೇ ಅಪೇಕ್ಷೆ ಇರಲಿ, ಇದೆಲ್ಲವನ್ನೂ ಕೂಡ ಕೊಡ್ತಕ್ಕಂಥವಳೇ ಸಿದ್ಧಿದಾತ್ರಿ. ಇಷ್ಟು ದಿನ ನವರಾತ್ರಿಯಲ್ಲಿ 9 ದಿನಗಳೂ ಕಾಲ ವಿಶೇಷವಾಗಿರ್ತಕ್ಕಂಥ ಉಪವಾಸಗಳನ್ನು ಮಾಡ್ತಾ ಇದ್ವಿ. ಎಲ್ಲವನ್ನೂ ಕೂಡ ಪೂಜಾನುಷ್ಠಾನಗಳನ್ನ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ವಿ. ಇದೆಲ್ಲದರ ಒಂದು ಪ್ರತಿಫಲ ಬೇಕಲ್ವಾ? ಇಷ್ಟು ದಿವಸ ನಾವು ಮಾಡಿರ್ತಕ್ಕಂಥ ಈ ಒಂದು ವ್ರತಾನುಷ್ಠಾನಕ್ಕೆ ಸಿದ್ಧಿ ಬೇಕಲ್ವಾ? ಆ ಸಿದ್ಧಿ ಕೊಡ್ತಕ್ಕಂಥವಳೇ ತಾಯಿ ಸಿದ್ಧಿದಾತ್ರಿ. ಸಿದ್ಧಿ ಎಂಬತಕ್ಕಂಥ ಒಂದು ಪದದ ಅರ್ಥ ಅಂತಂದ್ರೆ ಇದು, ದಾತ್ರಿ ಅಂತಂದ್ರೆ ಕೊಡ್ತಕ್ಕಂಥದ್ದು. ಹಾಗಾಗಿ ಆ ತಾಯಿ ನಮಗೆ ಬೇಡಿ ಬರ್ತಾ ಇರತಕ್ಕಂಥ ಎಲ್ಲಾ ಸಂಕಷ್ಟಗಳನ್ನು ಕೂಡ ದೂರ ಮಾಡಿ ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಾ ಆ ಒಂದು ಸಿದ್ಧಿಪಡಿಸ್ಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನ ಕೊಡ್ತಕ್ಕಂಥವಳೇ ಸಿದ್ಧಿದಾತ್ರಿ. ಪರಮೇಶ್ವರನು ಕೂಡ ಈ ಸಿದ್ಧಿದಾತ್ರಿ ದೇವಿಯ ಒಂದು ಹಿನ್ನೆಲೆ ಕಥಾಶ್ರವಣವನ್ನ ತಿಳಿಸೋದಾದ್ರೆ, ಪರಮೇಶ್ವರನು ಕೂಡ ದೇವಿಯನ್ನ ತಪಸ್ಸನ್ನ ಮಾಡ್ತಾನಂತೆ. ಪರಮೇಶ್ವರನಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನ ದಯಪಾಲಿಸಿರ್ತಕ್ಕಂಥವಳು ತಾಯಿ ಸಿದ್ಧಿದಾತ್ರಿ. ಪರಮೇಶ್ವರನು ಕೂಡ ತಪಸ್ಸನ್ನ ಮಾಡ್ತಾನೆ. ಆಗ ಇಲ್ಲಿ ನಾವು ಸಾಧಾರಣವಾಗಿ ಪರಮೇಶ್ವರನಿಗೆ ಅರ್ಧನಾರೀಶ್ವರ ಅಂತ ನಾವು ಹೇಳ್ತೀವಿ. ಹೌದು. ಅರ್ಧನಾರೀಶ್ವರ ಎಂಬತಕ್ಕಂಥ ಒಂದು ಪದಕ್ಕೆ ನೋಡಿ ಎಂಥ ಅರ್ಥ ಇದೆ ಅನ್ನೋದಕ್ಕೆ ನಾವು ಈ ವಿಚಾರ ನಾನು ಒಂದು ಚೂರು ಕೂಡ ಸಂಕೋಚ ಇಲ್ದಿರ ನಾನು ಹಂಚ್ಕೋತೀನಿ. ಯಾಕೆ ಅಂತಂದ್ರೆ ಮನುಷ್ಯ ಅಂತಂದ ಮೇಲೆ ಎಲ್ಲರೂ ಕೂಡ ಬೇಕು. ಇವತ್ತಿನ ದಿವಸ ನಾವು ಮಂಗಳಮುಖಿಯರನ್ನ ನೋಡ್ತೀವಿ. ಅವರನ್ನ ಅರ್ಧನಾರೀಶ್ವರನ ರೂಪ ಅಂತ ಒಂದಷ್ಟು ಜನ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವರು ಮಂಗಳಮುಖಿಯರು. ಯಾಕೆ ಅಂತಂದ್ರೆ ಅವರ ಜನನ ಒಂದು ರೀತಿ ಆಗೋದಾದ್ರೆ ಕಾಲಕ್ರಮೇಣ ಅವರ ಜನನದ ಇಂದಿನ ರಹಸ್ಯಗಳನ್ನ ತಿಳ್ಕೊಳ್ತಾ ಹೋಗ್ತಾರೆ, ಬದಲಾವಣೆಯನ್ನ ಪಡ್ಕೊಳ್ತಾರೆ, ಅರ್ಧನಾರೀಶ್ವರನ ರೂಪವನ್ನ ತಾಳ್ತಾರೆ. ಅರ್ಧನಾರೀಶ್ವರ ಅನ್ನೋ ಒಂದು ಪದಕ್ಕೆ ಈ ವಿಚಾರವನ್ನ ನಾನು ಜೋಡಿಸ್ತೆ. ಆದ್ರೆ ಎಷ್ಟೋ ಕಡೆ ಅವರನ್ನು ಕೂಡ ಒಂಥರ ದೂರ ತಳ್ಳೋ ರೀತಿ ಮಾಡ್ತಾರೆ. ಮಾಡಬಾರ್ದು. ಅವ್ರಿಗಿರೋ ಶಕ್ತಿ ಬಹಳ ಅಪಾರ. ಮಂಗಳಮುಖಿಯರಿಗಿರೋಷ್ಟು ಶಕ್ತಿ ತುಂಬಾ ಅಪಾರ. ಅವರು ನಿಜವಾಗ್ಲೂ ದೇವಿಯ ಒಂದು ಸ್ವರೂಪ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ನೋಡಿ ಎಷ್ಟೋ ಜನಕ್ಕೆ ಒಂದು ನಂಬಿಕೆ ಇದೆ, ಅವ್ರ ಕೈಯಿಂದ ದೃಷ್ಟಿ ತೆಗೆಸ್ಕೊಂಡ್ರೆ ದೃಷ್ಟಿದೋಷ ಪರಿಹಾರ. ಹೌದು, ಬಹಳಷ್ಟು ಜನ ನೋಡ್ತಿರ್ತೀವಿ, ಅವ್ರ ಕೈಯಲ್ಲಿ ದುಡ್ಡನ್ನ ಕೊಟ್ಟು ದೃಷ್ಟಿಯನ್ನು ತೆಗೆಸ್ಕೊಳ್ತಾರೆ. ಆಮೇಲೆ
ಜಾಸ್ತಿ ದುಡ್ಡನ್ನ ಕೊಟ್ಟು ಅವ್ರ ಹತ್ರ ಅವರು ಒಂದು ಮಂತ್ರವನ್ನ ಹಾಕಿ ಅವರಿಂದ ಒಂದೇ ₹1 ನಾಣ್ಯ ತಗೊಂಡ್ರೆ ಸಾಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ತಾಯಿ ಮಹಾಲಕ್ಷ್ಮಿ ಸ್ವರೂಪ ಅವರು. ಅವರಿಂದ ಒಂದೇ ₹1 ನಾಣ್ಯನ ತಾವು ಕೇಳಿ ಇಸ್ಕೊಳ್ಳೋದಕ್ಕಿಂತ ಅವರೇ ಸಮಾಧಾನವಾಗಿ ಆ ಸಮಯಕ್ಕೆ ತಗ್ಗಟ್ಟಾಗ ಅವ್ರು ಏನಾದ್ರೂ ₹1 ನಾಣ್ಯ ಕೊಟ್ಟು ಅವ್ರ ಹಲ್ಲಲ್ಲಿ ಕಚ್ಚಿ ಇದನ್ನ ಖರ್ಚು ಮಾಡಬೇಡ ಅಂತ ಕೊಟ್ರು ಅಂತಂದ್ರೆ ಅವತ್ತಿನ ದಿವಸ ನಿಮ್ಗೇನೋ ಒಂದು ಪಾಸಿಟಿವ್ ಇದೆ ಅನ್ನೋದೊಂದು ನಂಬಿಕೆ. ಅದನ್ನ ಖರ್ಚು ಮಾಡಿದ್ರೆ ಕ್ಯಾಶ್ ಬಾಕ್ಸ್ ಅಲ್ಲೋ ಇಲ್ಲ ಅಂತಂದ್ರೆ ಮನೆಯಲ್ಲಿ ಇದರಲ್ಲಿ ಬಾಕ್ಸ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಲಾಕರ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಆ ಅರ್ಧನಾರೀಶ್ವರ ಎಂಬತಕ್ಕಂಥ ಒಂದು ಪದಕ್ಕ ಅಷ್ಟೇ ಅರ್ಥ ಇದೆ. ಶಿವನಿಗೆ ಅರ್ಧನಾರೀಶ್ವರ ಎಂಬತಕ್ಕಂಥ ಒಂದು ಹೆಸರು ಬರೋದಕ್ಕೂ ಕಾರಣ ದೇವಿ ಸಿದ್ಧಿದಾತ್ರಿ. ಆ ತಾಯಿಯನ್ನ ಆತ ತಪಸ್ಸನ್ನ ಮಾಡಿ ಆ ತಾಯಿಯಿಂದ ಶಕ್ತಿ ಮಾತ್ರ ಸಂಪಾದನೆಯನ್ನ ಮಾಡ್ತಕ್ಕಂಥದ್ದಲ್ಲ, ಆ ತಾಯಿ ಪ್ರತ್ಯಕ್ಷಗೊಳ್ಳಬೇಕು ಅಂತಾನೂ ಕೂಡ ಶಿವ ಪರಮೇಶ್ವರ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಪಸ್ಸನ್ನ ಮಾಡಬೇಕಾದ್ರೆ ದೇವಿ ಶಿವನ ಒಂದು ಅರ್ಧ ಭಾಗದಲ್ಲಿ ಕಾಣಿಸ್ಕೊಳ್ತಾರೆ. ಅದಕ್ಕೋಸ್ಕರ ಅವತ್ತಿಂದ ಶಿವನಿಗೂ ಪಾರ್ವತಿಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಧ ಭಾಗವನ್ನ ಶಿವ ಪಾರ್ವತಿಗೆ ಬಿಟ್ಕೊಡ್ತಾನೆ, ಪಾರ್ವತಿಯು ಸಹ ತನ್ನ ಅರ್ಧ ಭಾಗವನ್ನ ಶಿವನಿಗೆ ಬಿಟ್ಕೊಡ್ತಾಳೆ. ಹಾಗಾಗಿ ಆಕೆ ಸಂಪೂರ್ಣ ರೂಪ ನೋಡ್ಲಿಕ್ಕೆ ಆಗೋದಿಲ್ಲ. ಅರ್ಧ ಭಾಗ ಶಿವ, ಅರ್ಧ ಭಾಗ ಪಾರ್ವತಿ. ಇದನ್ನ ನಾವು ಮತ್ತೊಂದು ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಇವತ್ತಿನ ವೈವಾಹಿಕ ಜೀವನವನ್ನ ನಾವು ಅಷ್ಟರ ಮಟ್ಟಿಗೆ ನೋಡುಗರ ಕಣ್ಣಿಗೆ ಮಾತ್ರ ಅಲ್ಲ, ನಾವು ದೈಹಿಕವಾಗಿನೂ ಕೂಡ ಹೌದು, ಮಾನಸಿಕವಾಗಿನೂ ಕೂಡ ಹೌದು, ಲೌಕಿಕವಾಗಿನೂ ಕೂಡ ಹೌದು, ನಾವು ಅದನ್ನ ಅಷ್ಟೇ ಜೋಪಾನವಾಗಿ ಕಾಪಾಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಪ್ರತೀತಿ. ಗಂಡನನ್ನ ಬಿಟ್ಟು ಹೆಂಡತಿ ಇರಬಾರ್ದು, ಹೆಂಡತಿಯನ್ನ ಬಿಟ್ಟು ಗಂಡ ಇರಬಾರ್ದು, ಯಾರನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳಿ. ಆದ್ರೆ ಇವತ್ತು ಬಹಳ ಮನಸ್ಸಿಗೆ ನೋವಾಗತ್ತೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೀ ಡಿವೋರ್ಸ್ಗಳನ್ನೇ ನೋಡ್ತಾ ಇದ್ದೇವೆ. ಎಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ಟಿದೆ ಪರಿಸ್ಥಿತಿ. ಹೆಣ್ಣು ಮಕ್ಕಳನ್ನ ಮಾತ್ರ ದೂಷಣೆ ಮಾಡ್ತಾ ಇಲ್ಲ, 2 ಕೈ ಸೇರಿದ್ರೆ ಮಾತ್ರನೇ ಚಪ್ಪಾಳೆ. ಕೆಲವೊಂದು ಸತಿ ಏನಾಗುತ್ತೆ, ಒಂದೇ ಕೈಯಲ್ಲಿ ಚಿಟಿಕೆನೂ ಹೊಡಿಬೋದು, ಹಿಂಗೂ ಹೇಳ್ಬೋದಲ್ಲ. ಹಾಗಾಗಿ ಇಲ್ಲಿ ಕೆಲವೊಂದು ಕಡೆ ಇಬ್ಬರದು ಸಮಸ್ಯೆ ಇರುತ್ತೆ, ಇಲ್ಲ ಒಂದು ಕಡೆ ಗಂಡಿದ ಮಾತ್ರ ಸಮಸ್ಯೆ ಇರುತ್ತೆ, ಒಂದು ಕಡೆ ಹೆಣ್ಣಿನ ಮಾತ್ರ ಸಮಸ್ಯೆ ಇರುತ್ತೆ. ಹಾಗಾಗಿ ಒಬ್ಬರನ್ನೊಬ್ಬರು ಬಿಟ್ಕೊಡ್ಬಾರ್ದು. ಗುರು ಹಿರಿಯರ ಸಮ್ಮುಖದಲ್ಲಿ ಒಂದಿಷ್ಟು ಮಂತ್ರಾಕ್ಷತೆಗಳನ್ನ ನಮ್ಮ ಶಿರದ ಮೇಲೆ ಹಾಕಿಸಿಕೊಂಡು ದೇವಾನುದೇವತೆಗಳ ಒಂದು ಅನುಗ್ರಹವನ್ನ ಪಡ್ಕೊಂಡು ಕಟ್ಟಿರ್ತಕ್ಕಂಥ ಆ ಒಂದು ಪವಿತ್ರ ತಾಳಿಗೆ ಮರ್ಯಾದೆನೇ ಇಲ್ದಂಗೆ ಆಗೋಗಿದೆ. ಹಂಗಾಗೋಗಿದೆ ಪರಿಸ್ಥಿತಿ. ಹಾಗಾಗಿ ಯಾರೂ ಕೂಡ ಅಂತ ಕೆಲಸ ಮಾಡ್ತಕ್ಕಂಥದ್ದು ಬೇಡ. ಎಂಥದ್ದೇ ಸಮಸ್ಯೆ ಇರಲಿ, ಎಂಥದ್ದೇ ಸಂಕಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ಇರಲಿ, ಅದೆಲ್ಲವನ್ನು ಕೂಡ ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದೇ ದಾಂಪತ್ಯ ಜೀವನ. ಅದಕ್ಕೆ ಸಾಕ್ಷಿನೇ ಪಾರ್ವತಿ ಪರಮೇಶ್ವರರು. ಪಾರ್ವತಿ ಪರಮೇಶ್ವರರು. ಪಾರ್ವತಿಗೆ ನಾನು ಅವಾಗಲೇ ಹೇಳಿದೆ, ಪಾರ್ವತಿ ಕಲ್ಯಾಣವನ್ನ ಕೇಳ್ಬೇಕಮ್ಮ ಅಂತ ಹೇಳಿ. ಪಾರ್ವತಿಗೆ ಎಂತೆಂಥ ವಿಚಾರಗಳೆದುರಾಯ್ತು, ಎಲ್ಲವನ್ನು ಪಕ್ಕದಲ್ಲಿಟ್ಲು. ತಾಯಿ ಪರಮೇಶ್ವರನನ್ನ ಮದುವೆ ಆದ್ಲು, ಇಡೀ ಜಗತ್ತಿಗೆ ಒಂದು ಮಾದರಿ ಆಯ್ತು. ಕೃಷ್ಣ ಇವತ್ತಿನ ದಿವಸ ಎಷ್ಟೋ ಜನ ಕೃಷ್ಣನನ್ನ ದೂರ ತಳ್ತಾರೆ. ಏನಕ್ಕೆ ಅಂತಂದ್ರೆ ಕೃಷ್ಣಂಗೆ 1000 ಜನ ಹೆಂಡ್ತಿರು ಅಂತ. ಅವ್ರಿಗೆ ಏನ್ ಗೊತ್ತು? ಹೆಂಡತಿ ಅಂತಂದ್ರೆ ಬರೀ ನಾವು ನೋಡುವ ಒಂದು ಕಾಮದ ದೃಷ್ಟಿ ಮಾತ್ರನ ಅಲ್ಲ, ಒಂದು ಪ್ರೀತಿಗಿರ್ತಕ್ಕಂಥ ಒಂದು ಬೆಲೆನೇ ಹೋಗಿದೆ. ಅದಕ್ಕೆ ಇವಾಗ ಜಾತಿ ಅನ್ನೋದು ಒಂದು ಮುದ್ರೆ, ಅದೊಂದು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಇವಾಗ ಜಾತಿ ಬಂದಾಗಿಂದ ಪ್ರೀತಿ ವಿಶ್ವಾಸಕ್ಕಂತೂ ಗೌರವ ಅನ್ನೋದು ಇಲ್ಲವೇ ಇಲ್ಲ, ಮುಗಿದೋಯ್ತು. ಮನುಷ್ಯತ್ವಕ್ಕೆ ಬೆಲೆನೇ ಹೋಯ್ತು ಜಾತಿ ಬಂದ್ಮೇಲೆ. ಇವತ್ತು ಜಾತಿ ಇಲ್ಲದಿರ ಯಾರು ಏನು ಮಾಡೋದೇ ಇಲ್ಲ. ಏನು ಬೇಕಂದ್ರೂ ಜಾತಿ ನೋಡ್ತಾರೆ, ಇನ್ನು ಮನುಷ್ಯತ್ವ ಎಲ್ಲಿ ಬಂತು, ಪ್ರೀತಿ ಎಲ್ಲಿ ಬಂತು? ಹಾಗಾಗಿ ಇಲ್ಲೇನಾಗೋಗುತ್ತೆ, ಎಲ್ಲೋ ಒಂದು ಕಡೆ ಒಂದು ಮನಸ್ಸಿಗೆ ಇಷ್ಟವಾಗಿರ್ತಕ್ಕಂಥ ರೀತಿ ಮುಂದುವರಿಬೇಕು ಅಂತಂದ್ರೆ ಮೊದಲನೇದಾಗಿ ಒಡೆಯೋ ಒಂದು ಮುದ್ರಣನೇ ಜಾತಿ. ಜಾತಿ ಇಲ್ವಾ ಅಲ್ಲಿಗೆ ಮುಗಿದೋಯ್ತು, ಎಲ್ಲ ಕತೆ ಆಗೋಯ್ತು. ಹಾಗಾಗಿ ಇಲ್ಲಿ ಮನುಷ್ಯನನ್ನ ನೋಡಬೇಕು, ಪರಸ್ಪರ ಒಬ್ಬರಿಂದ ಒಬ್ಬರು ಪ್ರೀತಿಯನ್ನ ಹಂಚ್ಕೊಳ್ಬೇಕು ಅನ್ನೋದನ್ನ ನಾವಿಲ್ಲಿ ಗಮನಕ್ಕೆ ತೆಗೆದುಕೊಳ್ಬೇಕೆ ಹೊರತಾಗಿ ಜಾತಿಯ ಒಂದು ಮುದ್ರಣವನ್ನ ಹಾಕೊಂಡು ನಾವು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಇಷ್ಟವಿಲ್ಲದಂತ ಒಂದಿಷ್ಟು ಕೆಲಸಗಳನ್ನ ನಾವು ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಇದನ್ನ ಎಷ್ಟು ಜನ ಅದನ್ನ ಬಹಳ ಸೂಕ್ಷ್ಮವಾಗಿ ತೆಗೆದುಕೊಳ್ತಾರೋ, ಎಷ್ಟು ಜನ ಇದಕ್ಕೂ ಕೊಂಕ್ ಹಾಕ್ತಾರೋ ಗೊತ್ತಿಲ್ಲ, ಇರ್ಲಿ. ಬಟ್ ಆದ್ರೆ ನಾವು ಎಲ್ಲವನ್ನು ಕೂಡ, ನಾನೊಬ್ಬ ಮನುಷ್ಯ, ಅವರೊಬ್ಬರು ಮನುಷ್ಯರು, ಅವರಿಗಿರ್ತಕ್ಕಂಥ ಆಚರಣೆ ಅವರಿಗೆ,
ನಮಗಿರ್ತಕ್ಕಂಥ ಆಚರಣೆ ನಮಗೆ. ಮನುಷ್ಯ ಅಷ್ಟೇ, ಭಗವಂತನಲ್ಲಿಲ್ಲದೆ ಇರೋ ಜಾತಿ ಧರ್ಮವನ್ನ ನಾವು ನಮ್ಮಲ್ಲಿ ಕಾಣ್ತಾ ಇದ್ದೇವೆ. ಅದು ಅಕ್ಷಮ್ಯ ಅಪರಾಧ ಅಂತ ನನ್ನ ಭಾವನೆ. ಓಕೆ ಗುರುಗಳೇ, ಇನ್ನು ನವರಾತ್ರಿಯ ಕೊನೆಯ ದಿನದ ಆಚರಣೆ 9 ದಿನಗಳಿಂದ ಉಪವಾಸಗಳನ್ನ ಮಾಡಿರ್ತಾರೆ, ಅಖಂಡ ದೀಪವನ್ನ ಹಚ್ಚಿರ್ತಾರೆ, ಹಾಗೆ ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡಿರ್ತಾರೆ. ಅದೆಲ್ಲವನ್ನು ಇವತ್ತು ಕೊನೆಯ ದಿನನ ಅದೆಲ್ಲವನ್ನು ಇವತ್ತು ಹೇಗೆ ನಾವು ಸಮಾಪ್ತಿ ಮಾಡಬೇಕು, ಅಂದ್ರೆ ಶಾಸ್ತ್ರೋಕ್ತವಾಗಿ ಹೇಗೆ ಸಮಾಪ್ತಿ ಮಾಡಿ ನಾಳೆಯ ವಿಜಯದಶಮಿಯನ್ನ ಆಚರಿಸಬೇಕು ಅಂತ ನೋಡಿ. ಇವತ್ತು ಇಷ್ಟು ದಿನ ನಾವು ಮಾಡಿರ್ತಕ್ಕಂಥ ಒಂದು ಆಚರಣೆ, ನವರಾತ್ರಿಯ ಪೂಜಾನುಷ್ಠಾನದ ಆಚರಣೆಯಲ್ಲಿ ನಾವು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳನ್ನ ಬಳಕೆ ಮಾಡಿರ್ತೀವಿ. ಇವಾಗ ಪ್ರತಿನಿತ್ಯ ನೈವೇದ್ಯ ಮಾಡಲಿಕ್ಕೆ ಒಂದು ಚಾಕು ಆಗಿರ್ಬೋದು, ಇಲ್ಲ ಅಂತಂದ್ರೆ ಪ್ರತಿನಿತ್ಯ ನಾವು ಪೂಜಾನುಷ್ಠಾನಕ್ಕೆ ಅದು ಇದು ಏನಾದ್ರೂ ಒಂಚೂರು ಪದಾರ್ಥಗಳು ಬೇಕು ಅಂತಂದ್ರೆ ಹೋಗಿ ಬರ್ಲಿಕ್ಕೆ ವಾಹನ ಆಗಿರ್ಬೋದು, ಇಲ್ಲ ಅಂತಂದ್ರೆ ಎಲ್ಲಾ ವಸ್ತುಗಳು ಕೂಡ ಇರುತ್ತೆ. ಇಷ್ಟು ದಿವಸ ನಮಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಪೂಜಾ ಫಲ ಬರೀ ನನ್ನೊಬ್ಬನಿಂದ ಮಾತ್ರ ಸಾಧ್ಯ ಇಲ್ಲ. ನನ್ನೊಬ್ಬನ ಜೊತೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಶಸ್ತ್ರಗಳಿಗೂ ಕೂಡ ಸೇರ್ಬೇಕಾದ್ದು. ಅದೆಲ್ಲವೂ ಜೊತೆಲಿಲ್ಲ ಅಂತಂದ್ರೆ ನಾವು ಹೇಗೆ ಪೂಜೆ ಮಾಡಕ್ಕಾಗ್ತದೆ? ಹಾಗಾಗಿ ಅದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಇಷ್ಟು ದಿವಸ ತಾಯಿಯನ್ನ ವಿಶೇಷವಾಗಿರ್ತಕ್ಕಂಥ ರೀತಿ ಆರಾಧನೆಯನ್ನ ಸಲ್ಲಿಸಿ ಆಯುಧಗಳನ್ನ ಪೂಜೆಯನ್ನ ಮಾಡ್ತಕ್ಕಂಥದ್ದೇ ನಾಳಿನ ವಿಜಯದಶಮಿಯ ಹಬ್ಬ. ಹಾಗಾಗಿ ನಾಳೆ ಎಲ್ಲ ಆಯುಧಗಳಿಗೂ ಕೂಡ ರೆಸ್ಟ್ ಹಂಗಂತ ಹೇಳಿ ಹೆಣ್ಣು ಮಕ್ಳು ಏನ್ ಮಾಡ್ತಾರೆ, ಇವಾಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಡುಗೆ ಮನೆಗೆ ಹೋಗ್ಬಿಟ್ಟು ಸ್ಟವ್ ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಲ್ಲಿ ಯಾವ್ದು ಒಬ್ಬಟ್ಟನ್ನ ಎಲ್ಲ ಆನ್ಲೈನ್ ಸ್ವಿಗ್ಗಿ ಮಾಡಿ ಆರ್ಡರ್ ಮಾಡಿ ಹೋಟೆಲಿಂದ ತರಿಸಿ ಎಲ್ಲ ಸಂಪೂರ್ಣವಾಗಿ ಇಷ್ಟು ದಿವಸ ಆಚರಣೆ ಮಾಡ್ಕೊಂಡು ಬಂದಿರೋದನ್ನೆಲ್ಲ ಒಂದು ಕ್ಷಣ ನೀರಲ್ಲಿ ಹೋಮ ಮಾಡ್ದಂಗೆ ಆಗ ಒಲೆ ಹಚ್ಚೋಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆತರ ಮಾಡಬಾರ್ದು. ಹೌದು, ಹಬ್ಬದ ದಿನ ನಾವು ಶಾಸ್ತ್ರೋಕ್ತವಾಗಿ ಹಬ್ಬವನ್ನ ಆಚರಣೆ ಮಾಡಬೇಕು. ಮನೆಯಲ್ಲೇ ಅಡುಗೆ ಮಾಡಿ ಊಟವನ್ನ ಮಾಡ್ಬೇಕು. ಇವತ್ತಿನ ದಿವಸ ಎಷ್ಟೋ ಕಡೆ ಇದೊಂದು ಅದೇನಂತಾರೆ ಅದನ್ನ ಒಂದು ಸ್ವಭಾವವನ್ನ ಕಲ್ತು ಬಿಟ್ಟಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಈ ವರ್ತನೆ ತಪ್ಪು ಅಂತ ನಾನು ಹೇಳ್ತೀನಿ. ಹಬ್ಬ ಅಂತ ಏನಕ್ಕೆ ಮಾಡ್ತಾರೆ? 10 ಜನ ನಾವೆಲ್ಲರೂ ಕೂಡ ಸಂತೋಷವಾಗಿ ಒಂದು ಜಾಗಕ್ಕೆ ಸೇರ್ಬೇಕು, ಗುರು ಹಿರಿಯರ ಸಮ್ಮುಖದಲ್ಲಿ ಆಚರಣೆಯನ್ನ ಮಾಡಬೇಕು. ಮನೆಯಲ್ಲಿ ಹೆಣ್ಣು ಮಕ್ಕಳು ಅವರಿಗೆ ತಿಳಿದಿರ್ತಕ್ಕಂಥ ಒಂದಿಷ್ಟು ಖಾದ್ಯಗಳನ್ನ ಮಾಡಬೇಕು, ಎಲ್ರಿಗೂ ಬಡಿಸಿ ಅವರು ಕೂಡ ಆ ಒಂದು ಸಂತೋಷವನ್ನ ಸವಿಬೇಕು ಅಂತ ಹೇಳಿ. ಯಾರು ಮಾಡ್ತಾರೆ? ಯಾರು ಮಾಡೋದಿಲ್ಲ. ಇವಾಗ ಎಲ್ಲರೂ ನೆಮ್ಮದಿಯಾಗಿ ಹಬ್ಬ ಬಂತು ಅಂತಂದ್ರೆ ಹೋಳಿಗೆ ಎಲ್ಲ ಆನ್ಲೈನು, ಏನೇನು ಸ್ವೀಟ್ಸ್ ಬೇಕು ಎಲ್ಲ ಮೊದಲೇ ಹೇಳ್ಬಿಡಿ ಆನ್ಲೈನು. ಫೋನ್ ಮಾಡಿ, ನೋಡಪ್ಪ ನಮ್ಮ ಮನೆಗೆ ಇಷ್ಟು ಹೋಳಿಗೆ ಬೇಕಪ್ಪ, ನಮ್ಮ ಮನೆಗೆ ಇಷ್ಟು ಸ್ವೀಟ್ಸ್ ಬೇಕಪ್ಪ. ಕ್ಯಾಟ್ರಿಂಗ್ ಸರ್ವಿಸ್ ಅವ್ರಿಗೆ ಫೋನ್ ಮಾಡಿ, ನೋಡಪ್ಪ ಇಷ್ಟು ಅನ್ನ ಸಾರು ಪಲ್ಯ ಪಾಯಸ ಇದಿಷ್ಟು ಕಳಿಸ್ಬಿಡಪ್ಪ. ಅದಲ್ಲ, ಅದು ಅಕ್ಷಮ್ಯ ಅಪರಾಧ. ನೀವಿಷ್ಟು ದಿವಸ ನೀವೇನು ಮಾಡಿರ್ತೀರಿ, ಮನೆಯಲ್ಲಿರ್ತಕ್ಕಂಥ ಶಾಂತಿ ನೆಮ್ಮದಿಯನ್ನ ಕಳ್ಕೊಳ್ಳೋದೆ ಅಲ್ಲಿ. ಏನಕ್ಕೋಸ್ಕರ ಸಿಹಿ ಮಾಡುವಂತಾರೆ, ಏನಕ್ಕೋಸ್ಕರ ನೈವೇದ್ಯ ಮಾಡುವಂತಾರೆ? ಇನ್ನೊಬ್ರು ಮನೆಯಲ್ಲಿ ಮಾಡಿರ್ತಕ್ಕಂಥ ನೈವೇದ್ಯ ತಗೊಂಬಂದು ನಿಮ್ಮ ಮನೇಲಿ ಮಾಡಿದ್ರೆ ಏನ್ ಬಂದ್ ಲಾಭ? ಕಷ್ಟಪಟ್ರೆ ತಾನೇ ಫಲ, ಕೈ ಕೆಸರಾದ್ರೆ ಬಾಯಿ ಮೊಸರು. ಹಾಗಾಗಿ ಹೆಣ್ಣು ಮಕ್ಕಳು ಎಲ್ಲರಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಹಬ್ಬದ ದಿನಗಳಲ್ಲಿ ನೋಡಿ, ನಾನು ಹೋಟ್ಲವ್ರು ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ. ಮೊದಲನೇದಾಗಿ ಯಾರೂ ಅನ್ಯತಾ ಭಾವಿಸ್ಬೇಡಿ. ಹೋಟೆಲ್ ಅವರು ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಧರ್ಮಶಾಸ್ತ್ರದಲ್ಲಿ ತಿಳಿಸಿರ್ತಕ್ಕಂಥದ್ದೇನಪ್ಪ ಅಂದ್ರೆ, ನಿಮ್ಮ ಮನೆಗೆ ಒಳ್ಳೇದಾಗಬೇಕು ಎಂಬತಕ್ಕಂಥ ಒಂದು ಸಂಕಲ್ಪವನ್ನ ತಾವು ಮಾಡ್ತಾ ಇದ್ದೀರಿ ಅಂತಂದ್ಮೇಲೆ ತಾವು ವಾಸ್ತುಗೃಹದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಆಚರಣೆಗಳನ್ನ ಸೂಕ್ತ ರೀತಿಯಲ್ಲಿ ಸಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಹೆಣ್ಣು ಮಕ್ಕಳ ಗುರುಗಳೇ, ನಮಗ್ ಮಾಡ್ಕೊಳ್ಳೋದು ಗೊತ್ತಿಲ್ಲ, ನಾವೇನ್ ಮಾಡ್ಬೇಕು? ಕಲ್ತ್ಕೊಳ್ಳಿ. ಬೇರೆ ಯಾರಿಗೋ ನೀವು ಆರ್ಡರ್ ಮಾಡೋದಕ್ಕಿಂತ ಇವತ್ತು ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಬೆಳೆದಿದೆ, ಫೋನಲ್ಲಿ ಎಲ್ಲ ಸಿಗುತ್ತೆ, ಯೂಟ್ಯೂಬಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಆ ಪದಾನ ನಾವು ಓಪನ್ ಆಗಿ ಉಪಯೋಗಿಸೋಂಗಿಲ್ಲ, ಆದ್ರೆ ಎಲ್ಲವೂ ಸಿಗುತ್ತೆ ಫೋನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಸಿಗುತ್ತೆ. ನೋಡ್ಕೊಳ್ಳಿ, ಹೆಂಗ್ ಮಾಡ್ಕೊಬೇಕು ಮಾಡ್ಕೊಂಡು ಒಂದು ಪ್ರಯತ್ನ ಪಟ್ಟಲ್ಲಿ ತಪ್ಪಿಲ್ಲ, ಪ್ರಯತ್ನ ಪಟ್ಟಲ್ಲಿ ಫಲವಿದೆ. ಹಾಗಾಗಿ ಎಲ್ಲರೂ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟವನ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ತೀರಾ ಹದಗೆಟ್ಟಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಸಹಾಯಾಸ್ತವನ್ನ ಬೇಡಬಹುದು. ಆದ್ರೆ ಶಕ್ತಿ ಇದ್ದಾಗ ದಯವಿಟ್ಟು ಯಾರು ಅದನ್ನು ಉಪಯೋಗ ಮಾಡದೆ ತಾವು ಹೋಟೆಲ್ಗೆ ಹೋಗ್ತಕ್ಕಂಥದ್ದು, ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಆಚೆ ಕಡೆ ತಿಂತಕ್ಕಂಥದ್ದು ಮಾಡಬೇಡಿ. ಓಕೆ ಗುರುಗಳೇ, ಇನ್ನು ಸಿದ್ಧಿದಾತ್ರಿ ಇವತ್ತಿನ ವಿಶೇಷವಾಗಿ ಯಾವ ರೀತಿ ನಾವು ಪೂಜೆಯನ್ನ ಮಾಡಬೇಕು, ಯಾವ ನೈವೇದ್ಯವನ್ನ ಇಡಬೇಕು, ಹಾಗೂ ಇವತ್ತು ನವರಾತ್ರಿಯ ಕೊನೆಯ ದಿನ ಯಾವ ಬಣ್ಣದ ಬಟ್ಟೆಯನ್ನ ಧರಿಸಬೇಕು? ಖಂಡಿತ. ಇನ್ನ ಬಹಳ ವಿಶೇಷವಾಗಿ ಇವತ್ತು ಸಿದ್ಧಿದಾತ್ರಿ. ಇವತ್ತು ಸಿದ್ಧಿದಾತ್ರಿ 9ನೇ ದಿನ. ಇವತ್ತಿನ ಗ್ರಹ ಬಂದು ಕೇತುಗ್ರಹ. ಕೇತುಗ್ರಹ ಬಂದು ಛಾಯಾಗ್ರಹ. ಗ್ರಹವನ್ನ ನಾವು ಇದೇ ರೀತಿಯಾಗಿ ಈ ಗ್ರಹ ಇಲ್ಲೇ ಇದೆ, ಇಂಥ ಜಾಗದಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಅದೊಂದು ಶಾಡೋ ಪ್ಲಾನೆಟ್. ಹಾಗಾಗಿ ಇರೋದ್ರಿಂದ ನಾವು ಅದನ್ನ ಇದೇ ರೀತಿ ನಿಖರವಾಗಿ ತಿಳಿಸೋದಕ್ಕಾಗೋದಿಲ್ಲ. ಹಾಗಾಗಿ ಇದು ಕೇತುಗ್ರಹ ಬಂದಿರತಕ್ಕಂಥದ್ದಿದೆ. ಇವತ್ತಿನ ದಿವಸ ದೇವಿ ಸಿದ್ಧಿದಾತ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಣ ಬಂದು ನೇರಳೆ.
ನೇರಳೆ ವರ್ಣ. ಇವತ್ತಿನ ದಿವಸ ದೇವಿ ಸಿದ್ಧಿದಾತ್ರಿಯನ್ನ ಆರಾಧನೆಯನ್ನ ಮಾಡೋದ್ರಿಂದ ಮೋಕ್ಷ ಮತ್ತು ಸಾಧನೆ. ಹೇಳಿದೆ, ಏನಾದ್ರೂ ಒಂದು ವಿಚಾರ ಸಂಪನ್ನ ಆಯಿತು ಅಂತಂದ್ರೆ ಅದಕ್ಕೆ ಭಗವಂತನ ಒಂದು ಅನುಗ್ರಹ ಬೇಕು, ಅದಕ್ಕೊಂದು ಮೋಕ್ಷ ಸಿಗ್ಬೇಕು. ಅದನ್ನ ತಾಯಿ ದಯಪಾಲಿಸ್ತಾಳೆ. ಜೊತೆಗೆ ಒಂದು ಸಾಧನೆ. ಆ ಸಾಧನೆ ಇಷ್ಟು ದಿವಸ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೆ ಒಂದು ಸಾಧನೆ ಮಾಡಿದ್ದೇವೆ, ಅದನ್ನ ತಾಯಿ ಕರುಣಿಸ್ತಾಳೆ. ಇನ್ನು ಇವತ್ತು ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಅಂತಂದ್ರೆ ಎಳ್ಳು ಬೆಲ್ಲ. ಎಳ್ಳು ಬೆಲ್ಲದ ಉಂಡೆಯನ್ನ ನಾವು ನೈವೇದ್ಯ ಮಾಡಬಹುದು. ಚಿಗಳಿ ಅಂತ ಕರೀತಾರೆ. ಚಿಗಳಿ ನೈವೇದ್ಯ ಮಾಡಬಹುದು. ಇಲ್ಲ ಅಂತಂದ್ರೆ ಎಳ್ಳು ಬೆಲ್ಲನ ನೈವೇದ್ಯ ಮಾಡಬಹುದು. ಬರುವ ಮಕ್ಕಳಿಗೆ ಚಿಗಳಿ ಉಂಡೆ ಕೊಡಬಹುದು, ಎಳ್ಳು ಬೆಲ್ಲದ ನೈವೇದ್ಯವನ್ನ ಕೊಡಬಹುದು, ಎಳ್ಳುಂಡೆಯನ್ನ ಮಾಡಬಹುದು. ನೋಡಿ, ಅದನ್ನು ಅಷ್ಟೇ. ನೋಡಿ, ನಾವಿಲ್ಲಿ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೂ ಕೂಡ ಎಳ್ಳನ್ನ ನಾವು ಅತಿ ಹೆಚ್ಚು ಸೇವನೆ ಮಾಡಬಾರ್ದು. ಅದು ಅಷ್ಟೇ, ಅಮೃತನೂ ವಿಷ ಆಗೋ ರೀತಿ ನಾವು ಇಟ್ಕೊಳ್ಬಾರ್ದು. ಎಳ್ಳುಂಡೆ ಚೆನ್ನಾಗಿದೆ, ಆಹಾ ಬೆಲ್ಲ ಇದೆ, ಸಿಹಿ ಆಗಿದೆ ಅಂತ ಜಾಸ್ತಿ ಸೇವನೆ ಮಾಡಿದ್ರೆ ಹೀಟ್ ಜಾಸ್ತಿ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತಿಷ್ಟು ಸಮಸ್ಯೆಗಳು ಆಗುವಂಥದ್ದು ಬೇಡ. ಹಾಗಾಗಿ ತಾಯಿಗೆ ನೀವೇನ್ ನೈವೇದ್ಯ ಮಾಡಿರ್ತೀರಿ, ಹಿರಿಯರು ಸುಮ್ಮನೆ ಹೇಳಿಲ್ಲ, ಕೆಲವೊಂದ್ಸತಿ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಹೇಳಿ ಯಾವ ಪದಾರ್ಥವನ್ನ ಎಷ್ಟರ ಮಟ್ಟಕ್ಕೆ ಬಳಸಬೇಕು ಅಷ್ಟರ ಮಟ್ಟಕ್ಕೆ ಬಳಸಬೇಕು. ಗುರುಗಳು ಹೇಳಿದರೆ ಎಳ್ಳುಂಡೆ ತಿಂದ್ರೆ ಇವತ್ತು ಒಳ್ಳೇದಾಗುತ್ತೆ ಅಂತ ಹೇಳಿ ತಾವು ತಗೋ ರೆಡಿ ಅಂತಂದ್ಬಿಟ್ಟು ಎಳ್ಳುಂಡೆ ಕಾಂಪಿಟೇಷನ್ ಮೇಲೆ ತಿನ್ನಕ್ಕೆ ಹೋದ್ರೆ ಬೇರೆ ಆರೋಗ್ಯ ಸಮಸ್ಯೆಗಳಾಗುತ್ತೆ. ಯಾಕಂದ್ರೆ ಎಳ್ಳು ತುಂಬಾ ಹೀಟ್ ಜಾಸ್ತಿ. ಪ್ರಸಾದ ತರ ಸ್ವೀಕಾರ ಮಾಡಬೇಕು, ಯಾಕಂದ್ರೆ ಎಲ್ಲವನ್ನೂ ಹೇಳ್ಬೇಕು ನಾವು. ಹಾಗಾಗಿ ಓಕೆ ಗುರುಗಳೇ, ಇನ್ನು ಆಯುಧ ಪೂಜೆ, ವಿಜಯದಶಮಿ, ಇದೆರಡು ಬಹಳ ಒಂದು ವಿಶೇಷವಾದಂತಹ ಹಬ್ಬ. ನವರಾತ್ರಿಯು ಕೂಡ ಮುಗ್ದಿರುತ್ತೆ. ವಿಜಯದಶಮಿಯನ್ನ ವಿಜೃಂಭಣೆಯಿಂದ ನಾವು ನಾಡ ಹಬ್ಬ ಅಂತಲೂ ಸಹ ಆಚರಣೆ ಮಾಡ್ತೀವಿ. ಈ ವಿಜಯದಶಮಿಯೊಂದಿಗೆ ನಮ್ಮ ಈ ನವರಾತ್ರಿಯ ಸಂಪ್ರದಾಯಗಳೆಲ್ಲ ಮುಗಿಯುತ್ತೆ. ಸೊ ನಾವು ಮನೆಯಲ್ಲಿ ಹೇಗೆ ಆಚರಣೆ ಮಾಡಬೇಕು ಅಂತ ಗುರುಗಳೇ? ಖಂಡಿತ ನೋಡಿ, ವಿಜಯದಶಮಿ ಅಂತ ಬಂದಿದ ತಕ್ಷಣ ಆಯುಧ ಪೂಜೆ. ಹೌದು, ಆಯುಧ ಪೂಜೆ ಅಂತಂದ್ರೆ ಎಲ್ರಿಗೂ ಒಂಥರ ಸೆಂಟಿಮೆಂಟ್. ಮಕ್ಕಳಿಗಂತೂ ತುಂಬಾ ಸೆಂಟಿಮೆಂಟಲ್ ಹಬ್ಬ ವಿಜಯದಶಮಿ, ಅದರಲ್ಲೂ ಆಯುಧ ಪೂಜೆ. ಏನಪ್ಪಾ, ತಂದೆಯವರು ಕಷ್ಟಪಟ್ಟು ಕೊಡಿಸಿರ್ತಕ್ಕಂಥ ಒಂದು ಸೈಕಲ್ನ ನೀಟಾಗಿ ತೊಳೆದು ಉಪಯೋಗಿಸದೆ ಇಲ್ಲದೆ ಇರೋ ಹಳೆಯ ಸೈಕಲ್ಗಳನ್ನು ಅವತ್ತಿನ ದಿವಸ ಮಾತ್ರ ಆಚೆ ಬರುತ್ತೆ. ಅದು ಪ್ರಪಂಚ ನೋಡುತ್ತೆ, ಮತ್ತೆ ಅದಷ್ಟೇ, ಅದನ್ನ ತೊಳೆಯೆಲ್ಲ ಮಾಡಲ್ಲ, ಒಳಗೆ ಹೋಗ್ತದೆ. ಅವತ್ ಮಾತ್ರ ನೀಟಾಗಿ ಚೆನ್ನಾಗಿ ಶಾಂಪೂ ಸೋಪು ಹಾಕೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತಿನ ದಿವಸ ಒಂದು ಆಯುಧಕ್ಕೆ ಮಾತ್ರ ರೆಸ್ಟ್ ಇಲ್ಲ. ಆ ಆಯುಧನ ಬಿಟ್ಟು ಬದುಕೋದಿಲ್ಲ. ಯಾವ್ದಪ್ಪ? ಫೋನು. ಚಾನ್ಸೇ ಇಲ್ಲ. ಅವತ್ತು ಮಾತ್ರ, ಇವತ್ತು ನಮಗೆ ಫೋನು ಎಲ್ಲದಕ್ಕೂ ಕೂಡ ಉಪಯೋಗಕಾರಿ ಆಗುತ್ತೆ. ಅವತ್ತು ಒಂದ್ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡಲ್ಲಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಆದ್ರೆ ಪ್ರಪಂಚ ನಡೆಯುತ್ತೆ ಇವತ್ತಿನ ದಿವಸ ಫೋನ್ ಇಲ್ಲ ಅಂತ. ಖಂಡಿತ ಯಾರು ಫೋನನ್ನ ಪೂಜೆಗೂ ಇಡೋದಿಲ್ಲ, ಅದ್ ಬಳಸಬಾರ್ದು ಅಂತಾನು ಒಪ್ಪೋದಿಲ್ಲ ಯಾರು. ಆಗಲ್ಲ. ಹಾಗಾಗಿ ಅವತ್ತೊಂದ್ ದಿವಸ ರೆಸ್ಟೇ ಇಲ್ಲದಿರೋ ಒಂದು ಆಯುಧ ಅಂತಂದ್ರೆ ಅದು ಫೋನೇ. ಹಾಗಾಗಿ ಈ ರೀತಿಯಾಗಿದೆ ಇವತ್ತಿನ ದಿವಸ ವಿಜಯದಶಮಿ. ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಪ್ರಶಸ್ತವಾಗಿರ್ತಕ್ಕಂಥದ್ದು. ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ತಾವು ಕೂಡ ನಿಮ್ಮ ವಾಹನಗಳಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿ ವಾಹನಕ್ಕೆ ದೃಷ್ಟಿಯನ್ನು ತೆಗಿತಕ್ಕಂಥ ಒಂದು ಕೆಲಸ ಆಗಬೇಕು ನಾಳೆ. ಯಾಕೆಂತಂದರೆ ಆ ವಾಹನ ನಮಗೋಸ್ಕರ ಬಹಳ ಕಷ್ಟಪಟ್ಟಿರುತ್ತೆ. ಹಾಗಾಗಿ ಆ ವಾಹನಕ್ಕೂ ಕೂಡ ಒಂದು ಗೌರವವನ್ನು ಸಲ್ಲಿಸೋಣ. ವಾಹನ ಅಂತಲೇ ಅಲ್ಲ, ಎಲ್ಲ ರೀತಿ ಇರ್ತಕ್ಕಂಥ ಆಯುಧಗಳಿಗೂ ಕೂಡ ನಾವು ಒಂದು ಗೌರವವನ್ನು ಸಲ್ಲಿಸೋಣ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾಳೆ ವಿಜಯದಶಮಿ, ತಾವು ನಿಮ್ಮ ಅಜ್ಜಿ ತಾತಾರವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮರೀದೇ ಮಾಡಬೇಕು. ಮೊದಲನೇದಾಗಿ ಅವರ ಒಂದು ಅನುಗ್ರಹವನ್ನ ಪಡ್ಕೊಳ್ಬೇಕು. ನಾಳೆ ಅಂತಾನೆ ಅಲ್ಲ, ಈ 9 ದಿವಸನೂ ಮಾಡಬೇಕು. ಆದ್ರೆ 9ನೇ ದಿನ ನಾನು ಹೇಳ್ತಾ ಇದ್ದೀನಿ ಅಂತಂದ ಮಾತ್ರ ಎಷ್ಟು ಜನ ಮಾಡಿರ್ತೀರೋ ಎಷ್ಟು ಜನ ಮಾಡಿರಲ್ವೋ ನನಗೆ ಗೊತ್ತಿಲ್ಲ, ಕ್ಷಮೆಯನ್ನ ಯಾಚಿಸ್ತೀನಿ. ಒಂದು ವೇಳೆ ಇಲ್ಲ ಅಂತಂದ್ರೂ ನಾಳೆ ಅಜ್ಜಿ ತಾತಾರವರ ಫೋಟೋ ಮುಂದೆ ನಿಂತ್ಕೊಂಡಾದ್ರೂ ಕೂಡ ತಾವು 1 ಸೆಕೆಂಡ್ ಕೈ ಮುಗಿಬೇಕು, ಅವರ ಅನುಗ್ರಹವನ್ನ ಪಡ್ಕೊಳ್ಳೇಬೇಕು. ಅದನ್ನ ಮಾಡಿ ಆಯುಧ ಪೂಜಾನುಷ್ಠಾನವನ್ನ ಪ್ರಾರಂಭ ಮಾಡೋದ್ರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಸಿದ್ಧಾಗತ್ತೆ. ಪ್ರತಿಯೊಬ್ಬರು ಕೂಡ ನಾಳೆ ಕೇಳ್ಕೊಳ್ಳಿ. ಇವತ್ತು ನನ್ನ ಹತ್ರ ಇರ್ತಕ್ಕಂಥ ಈ ಒಂದು ಆಯುಧಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೇನೆ. ಮುಂಬರ್ತಕ್ಕಂಥ ಎಲ್ಲಾ ಸಮಯದಲ್ಲೂ ಕೂಡ ಸೂಕ್ತವಾಗಿರ್ತಕ್ಕಂಥ ಒಂದು ಸಹಾಯವನ್ನ ಇದೆಲ್ಲವೂ ಕೂಡ ನನಗೆ ಮತ್ತಿಷ್ಟು ನೀಡಲಿ. ಇದೆಲ್ಲದರ ಸಹಾಯದೊಂದಿಗೆ ನಾನು ಕೂಡ ಮುಂದಿನ ದಿನಮಾನಗಳಲ್ಲಿ ಮತ್ತಿಷ್ಟು ಪ್ರಬುದ್ಧಮಾನಕ್ಕೆ ಬರ್ತೀನಿ ಎಂಬತಕ್ಕಂಥ ಒಂದು ಗೌರವ ಸಮರ್ಪಣೆಯನ್ನು ಮಾಡೋಣ. ವಾಹನಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ತಾವು ಕೂಡ ಇವತ್ತಿನ ದಿವಸ ನನ್ನ ಹತ್ರ ಈ ಕಾರ್ ಇದೆ, ನೆಕ್ಸ್ಟ್ ಇನ್ನೊಂದು ಕಾರ್ ತಗೊಳ್ಳೋಣ ಅಂತ ಹೇಳಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಇನ್ನೊಂದಷ್ಟು ಕಾರ್ಗಳು ತಗೊಳ್ಳೋಂಥದ್ದಾಗಲಿ. ಜೊತೆಗೆ ಮನೆಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಚೆನ್ನಾಗಿ ಸಿಗಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕುಟುಂಬಸ್ಥರೆಲ್ಲರೂ ಒಂದಾಗಲಿ.
ಎಲ್ಲರೂ ಸೇರಿ ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ಹಬ್ಬವನ್ನ ಆಚರಣೆ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಬಾಂಡಿಂಗ್ ಜಾಸ್ತಿ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಕಾರು ತಗೋಬಹುದು, ಹಣ ಸಂಪಾದನೆ ಮಾಡ್ಬೋದು, ಆದ್ರೆ ಕುಟುಂಬದಲ್ಲಿರ್ತಕ್ಕಂಥ ಅನ್ಯೋನ್ಯತೆ ಅದನ್ನ ಯಾರು ಕಾಪಾಡ್ಕೋತಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಕೋಪ, ತಾಪ, ಅವ್ರದ್ದೇ ಆಗಿರ್ತಕ್ಕಂಥ ವೈಯಕ್ತಿಕ ವಿಚಾರಗಳು ಇದೆಲ್ಲವನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ನಮ್ಮ ತಂದೆಯವರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದೇ ಕುಟುಂಬದ ಐಕ್ಯತೆಯನ್ನು ನಾವೆಲ್ಲರೂ ಕೂಡ ಕಾಪಾಡ್ಕೊಳ್ಳೋಣ. ಆದರೆ ಏನು ಮಾಡೋದಕ್ಕಾಗೋದಿಲ್ಲ, ಕುಟುಂಬದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಅದೆಲ್ಲದಕ್ಕೂ ಕೂಡ ಒಂದು ಶಾಂತಿ ಹಾಡಿ ನಾವು ಅದೆಲ್ಲವನ್ನು ಕೂಡ ಪಕ್ಕದಲ್ಲಿಟ್ಟು ಹಬ್ಬವನ್ನು ಆದಷ್ಟು ಆಗಿರ್ತಕ್ಕಂಥ ಮನಸ್ಸಿಗೆ ಆಗಿರ್ತಕ್ಕಂಥ ನೋವುಗಳೆಲ್ಲವನ್ನೂ ಕೂಡ ಆ ಕ್ಷಣ ಪಕ್ಕದಲ್ಲಿ ಇಟ್ಟು ಕುಟುಂಬಸ್ಥರ ಜೊತೆ ಹಬ್ಬವನ್ನು ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಓಕೆ ಗುರುಗಳೇ, ಇನ್ನು ನವರಾತ್ರಿಯಲ್ಲಿ ಉಪವಾಸವನ್ನ ಮಾಡಿರ್ತಾರೆ, ಅಂದ್ರೆ ಒಂದು ಹೊತ್ತು ಫಲಹಾರ ಈ ತರ ಉಪವಾಸಗಳನ್ನ ಮಾಡಿರ್ತಾರೆ. ಅದು ಇವತ್ತೂ ಉಪವಾಸ ಮಾಡಿ ನಾಳೆ ಅದನ್ನ ಅಂತ್ಯ ಮಾಡ್ಬೇಕಾ ಅಥವಾ ಇವತ್ತೇನೆ ಉಪವಾಸವನ್ನ ಅಂತ್ಯಗೊಳಿಸಬಹುದು? 9 ದಿನದ ಅವಧಿ ಏನಿದೆ ಅದು ಮುಗಿಬೇಕು. ಇವತ್ತು ಕೂಡ ನಾವು ಉಪವಾಸವನ್ನ ಆಚರಣೆಯನ್ನ ಮಾಡಬೇಕು. ವಿಚಾರ ಇರೋದೇ ಹಾಗೆ. ನಾಳೆ ವಿಜಯದಶಮಿ, ನಾಳೆ ಆಯುಧ ಪೂಜೆ ಆದ್ಮೇಲೆ ಮನೆಯಲ್ಲಿ ಮಕ್ಕಳಲ್ಲಿ, ಯಾಕೆಂದ್ರೆ ವಾಹನಗಳಿಗೆಲ್ಲ ರೆಸ್ಟ್ ಅಲ್ವಾ, ಎಲ್ಲ ಆಚೆ ಹೋಗೋಂಗೂ ಇಲ್ಲ ನೀವು. ಹಾಗಾಗಿ ತಾವೇನ್ ಮಾಡ್ತೀರಿ, ಎಲ್ಲಾ ವಾಹನಗಳನ್ನು ನೀಟಾಗಿ ತೊಳೆದು ಪೂಜಾನುಷ್ಠಾನವನ್ನ ಮಾಡಿ ಮನೆಯಲ್ಲಿ ಹೆಣ್ಣು ಮಕ್ಕಳು ನಾಳೆ ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳನ್ನ ಮಾಡಿ ಆಹಾರವನ್ನ ಮಾಡಿ ಬಾಳೆಯ ಎಲೆ ಮೇಲೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಆಹಾರದ ಪದ್ಯ ಕ್ರಮವನ್ನ ಆಚರಣೆಯನ್ನ ಮಾಡ್ತಾ ನಾಳೆ ಕುಟುಂಬಸ್ಥರ ಜೊತೆ ಕೂತು ಹಬ್ಬದ ಊಟವನ್ನ ಸವಿತಕ್ಕಂಥದ್ದೇ ವಿಶೇಷವಾಗಿರ್ತಕ್ಕಂಥ ಹಬ್ಬದ ತಾತ್ಪರ್ಯ. ಓಕೆ, ನೀವು ಅವಾಗಲೇ ಹೇಳಿದ್ರಿ ಬನ್ನಿ ಮರದ ಪೂಜೆ ಬಹಳ ಶ್ರೇಷ್ಠ, ಶಮಿ ವೃಕ್ಷದ ಪೂಜೆ ಅಂತ. ಯಾವಾಗ ನಾವು ಶಮಿ ವೃಕ್ಷವನ್ನ ಪೂಜೆ ಮಾಡಬೇಕು, ಅಥವಾ ಮನೆ ಹತ್ರ ಇಲ್ಲ ಶಮಿ ವೃಕ್ಷ ಇಲ್ಲ ಅಂದ್ರೆ ಯಾವ ರೀತಿ ಯಾವ ಮರಕ್ಕೆ ನಾವು ಪೂಜೆಯನ್ನ ಮಾಡಬಹುದು? ಇವತ್ತಿನ ದಿವಸ ಮಾರುಕಟ್ಟೆನಲ್ಲಿ ಖಂಡಿತ ಸಿಗುತ್ತೆ. ಬನ್ನಿ ವೃಕ್ಷದ ಒಂಚೂರು ತುಂಡಾದ್ರೂ ಮಾರುಕಟ್ಟೆಯಲ್ಲಿ ಆದ್ರೆ ಹಬ್ಬ ಹರಿದಿನ ಅಂತಂದ್ರೆ ಅವ್ರು ತಗೊಂಡ್ ಬಂದ್ಬಿಡ್ತಾರೆ. ಆದ್ರೂ ಏನೇ ಆದ್ರೂ ಪ್ರಕೃತಿಯನ್ನ ಇದೊಂದು ವಿಚಾರದಲ್ಲಿ ನಾವು ಹಾನಿ ಮಾಡೋದು ಅಂತಾನು ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ನೋಡಿ, ಯಾವತ್ತೂ ಇಲ್ಲದೆ ಇದ್ದು ಇದೊಂದು ಸತಿ ನಮಗೆ ಏನೋ ಸಮಸ್ಯೆ ಆಗುತ್ತೆ ಅಂತ ಅಲ್ಲ. ಮೊನ್ನೆನೂ ಅಷ್ಟೇ ಗಣಪತಿ ಹಬ್ಬದ ವಿಚಾರದಲ್ಲಿ ಆ ಒಂದು DJ ವಿಚಾರವಾಗೂ ಕೂಡ ಅಷ್ಟೇ, ಯಾವತ್ತೂ ಇಲ್ಲದೆ ಇದ್ದು ಗಣಪತಿ ಹಬ್ಬ ಬಂದಾಗ ಮಾತ್ರನೇ ಅದು ಜಾಸ್ತಿ ಆಗೋಗುತ್ತೆ. ಎಲ್ಲವೂ ಕೂಡ ಆವಾಗಲೇ ಬರ್ತದೆ. ದೀಪಾವಳಿ ಬಂತು ಅಂತಂದ್ರೆ ಪರಿಸರ ಹಾಳಾಗುತ್ತೆ. ಒಂದು ಕಡೆ ಹೌದು, ಆದ್ರೆ ಒಂದು ದಿವಸದಿಂದ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಇದೆಲ್ಲ ನಮ್ಮ ಧರ್ಮದ ಒಂದು ಕಾರ್ಯಕ್ರಮಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು ಆಗ್ಬಾರ್ದು. ಹಾಗಾಗಿ ಆದಷ್ಟು ಶಮಿ ವೃಕ್ಷದ ಹತ್ರನೇ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಕ್ಕಂಥದ್ದು ಬಹಳ ಉತ್ತಮ. ಸಿಟಿನಲ್ಲಿ ಇರ್ತಕ್ಕಂಥವ್ರಿಗೆ ಒಂದ್ ವೇಳೆ ಸಿಗ್ಲಿಲ್ಲ ಅಂತಂದ್ರೆ ಮಾರುಕಟ್ಟೆಗೆ ಹೋದ್ರೆ ಅದರ ಒಂದು ಪತ್ರೆಗಳಾದ್ರೂ ಸಿಕ್ಕತ್ತೆ, ಅದನ್ನೇ ಮನೆಯಲ್ಲಿಟ್ಟು ನಾವು ಪೂಜೆಯನ್ನ ಮಾಡಬಹುದು. ಖಂಡಿತ ಮಾಡಬಹುದು. ಇನ್ನು ನವರಾತ್ರಿನ 9 ದಿನಗಳು ಪೂಜೆ ಮಾಡಿರ್ತೀವಿ, ಇವತ್ತು ನಾವು ಹೇಗೆ ಪೂಜೆಯನ್ನ ಅಂತ್ಯಗೊಳಿಸಬೇಕು? ಹೌದು, ಖಂಡಿತ. ಇವತ್ತು ಮಾತ್ರ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಮನೆಯಲ್ಲಿ ಪ್ರತಿನಿತ್ಯ ಹೆಣ್ಣು ಮಕ್ಕಳನ್ನ ಕರೆಸಿ ಅವರಿಗೆ ನಾವು ಬಾಗಿನವನ್ನ ಕೊಡೋದಕ್ಕಾಗೋದಿಲ್ಲ ಅಲ್ವಾ. ಇವತ್ತಾದ್ರೂ ಸ್ವಲ್ಪ ಶ್ರಮ ಪಟ್ಟು ಸಾಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಶಕ್ತಿ ಇಲ್ಲ ಅಂತಂದ್ರೆ ಖಂಡಿತ ಅದು ಮಾಡೋ ಅವಶ್ಯಕತೆ ಇಲ್ಲ. ತಾವು ಭಗವಂತನನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಸಾಕು. ಇವತ್ತು ಶಾಸ್ತ್ರಬದ್ಧವಾಗಿ ನೋಡೋದಾದ್ರೆ ಮನೆಗೆ ಹೆಣ್ಣು ಮಕ್ಕಳನ್ನ ಕರೆಸಿ ಎಲ್ಲರ ಮುಖದಲ್ಲೂ ಕೂಡ ಒಂದು ಸಂತೋಷದ ನಗುವನ್ನ ಕಾಣ್ತಾ ಮನೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಸಮ್ಮುಖದಲ್ಲಿ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ನವದುರ್ಗಿಯರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ತುಪ್ಪದ ಆರತಿಯನ್ನ ಮಾಡಿ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಅವರ ಬಾಯಲ್ಲಿರ್ತಕ್ಕಂಥ ಒಂದಿಷ್ಟು ಸ್ತೋತ್ರಗಳೋ ಸಂಗೀತವನ್ನೋ ಇದೆಲ್ಲವನ್ನು ಕೂಡ ಮಾಡಿಸಿ ಹೆಣ್ಣು ಮಕ್ಕಳಿಗೆಲ್ಲರಿಗೂ ಕೂಡ ಸುಮಂಗಲಿ ದ್ರವ್ಯಗಳನ್ನು ಕೊಟ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ವಿಶೇಷವಾಗಿರ್ತಕ್ಕಂಥ ತಾಂಬೂಲಗಳನ್ನು ಕೊಟ್ಟು ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಬಾಗೀನವನ್ನ ಸಮರ್ಪಣೆಯನ್ನು ಮಾಡಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ತಾವು ಈ ಒಂದು ನವರಾತ್ರಿಯನ್ನ ತಾವು ಸಂಪನ್ನಗೊಳಿಸಬಹುದು. ಅಂತ್ಯ ಅಂದ್ರೆ ಅದು ಬೇರೆ, ಸಂಪನ್ನಗೊಳಿಸಬಹುದು. ಓಕೆ ಗುರುಗಳೇ, ಈ ರೀತಿಯಾಗಿ ಓಕೆ ಗುರುಗಳೇ, ನವರಾತ್ರಿಯ 9 ದಿನಗಳ ಅಂದ್ರೆ ಹೇಗೆ ಆಚರಣೆ ಮಾಡಬೇಕು, ಮಹತ್ವ ಏನು, ಎಲ್ಲವನ್ನು ಸಹ ನೀವು ಕಳೆದ 9 ದಿನಗಳಿಂದ ಹೇಗೆ ನವರಾತ್ರಿಯನ್ನು ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿಯ ನೈವೇದ್ಯ ಮಾಡಬೇಕು, ಯಾವ ರೀತಿಯ ಪೂಜೆ ಮಾಡಬೇಕು, ಎಲ್ಲವನ್ನು ನಮ್ಮ ವೀಕ್ಷಕರಿಗೆ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ರ. ನವರಾತ್ರಿಯ ಆಚರಣೆಯ ಬಹಳ ಮಾಹಿತಿಗಳನ್ನು ಸಹ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರ. ಧನ್ಯವಾದಗಳು ಗುರುಗಳೇ. ಬಹಳ ಸಂತೋಷ. ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇವತ್ತು ನಾನು ತಿಳಿಸಿಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಏನಾದರೂ ಲೋಪದೋಷವಿದ್ದಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಇನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಕೃಪಾಶೀರ್ವಾದ ಸದಾಕಾಲ ನನ್ನ ಮೇಲೆ ಮತ್ತು ನಮ್ಮ ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನವರಾತ್ರಿ ಬರೀ ಹಿರಿಯರಿಗೆ ಮಾತ್ರ ಅಲ್ಲ,
ಪ್ರತಿಯೊಬ್ಬ ಯುವಕರೂ ಕೂಡ ಕಿರಿಯರಿಂದ ಹಿರಿಯರ ತನಕ ಪ್ರತಿಯೊಬ್ಬರೂ ಕೂಡ ಆಚರಿಸಲ್ಪಡ್ತಕ್ಕಂಥ ಒಂದು ಹಬ್ಬ. ಎಷ್ಟೋ ಜನ ಯುವಕರಿಗೆ ಇವತ್ತಿನ ದಿವಸ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಟೆಕ್ನಾಲಜಿ ಮುಂದುವರೆದು ಬಿಟ್ಟಿದೆ, ಟೆಕ್ನಾಲಜಿ ಬಂದಾಗಿಂದ ಕೆಲಸಗಳು ಕಳ್ಕೊಂಡಿದ್ದೀರಿ. ತಮ್ಗೆಲ್ರಿಗೂ ಕೂಡ ಒಂದಿಷ್ಟು ಕೆಲಸ ಬೇಕು, ಜೀವನಕ್ಕೆ ಏನಾದರೂ ಒಂಚೂರು ಜೀವನಾಂಶ ಬೇಕು, ಅದೆಲ್ಲವೂ ಕೂಡ ಬೇಕಾಗಿರುವ ಕಾರಣದಿಂದ ತಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ. ತಾವು ಕೂಡ ಶ್ರದ್ಧೆಯಿಂದ, ನಾನಿನ್ನೇನು ನಿಮಗೆ ಲಕ್ಷಾಂತರ ರೂಪಾಯಿ ಪೂಜಾನುಷ್ಠಾನ ಹೇಳಲಿಲ್ಲ, ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳಿಂದ ಮಾಡ್ತಕ್ಕಂಥ ಪೂಜಾನುಷ್ಠಾನ ಪ್ರತಿಯೊಬ್ಬ ಯುವಕರು ತಾವು ಕೂಡ ಮಾಡಿ, ಹೆಣ್ಣು ಮಕ್ಕಳ ಪಾದರವಿಂದಗಳನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಕೂಡ ಗೌರವದಿಂದ ಕಾಣಿ. ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಹೆಣ್ಣು ಮಕ್ಕಳು ತಾವು ಕೂಡ ಈ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನವರಾತ್ರಿಯ ನವದುರ್ಗೆಯರ ವಿಶೇಷವಾಗಿರ್ತಕ್ಕಂಥ ಕೃಪಾಶೀರ್ವಾದ ಸದಾಕಾಲ ನಿಮ್ಮ ಎಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ, ಮತ್ತೊಮ್ಮೆ ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕ ಪ್ರಭುಗಳು ಜೊತೆಗೆ ಗ್ಯಾರಂಟಿ ನ್ಯೂಸ್ನ ಸಮಸ್ತ ಸಿಬ್ಬಂದಿ ವರ್ಗ, ಅಮ್ಮ ತಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನಮ್ಮ. ಒಳ್ಳೆದಾಗ್ಲಿ, ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.